ಒಂದು ಸರಿ ಈ ಹೇರ್ ಕಲರ್‌ನ ಯೂಸ್ ಮಾಡಿದ್ರೆ ಮತ್ತೆ ನೀವು ಬೇರೆ ಯಾವುದೇ ಕಲರ್‌ನ ಯೂಸ್ ಮಾಡಲ್ಲ. ತುಂಬ ಚೆನ್ನಾಗಿ ಕಪ್ಪಾಗುತ್ತೆ. ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನಾನು ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ. ಒಂದು 10ರಿಂದ 15 ಲವಂಗ, 1 ಟೇಬಲ್ ಸ್ಪೂನ್ ಕಲ್ಲಂಜಿ ಸೀಡ್ ತೊಗೊಂಡಿದ್ದೀನಿ. ಮೆಂತ್ಯ, ಕಲ್ಲಂಜಿ ಎಲ್ಲ ಬಳಸೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಲವಂಗ ಬಳಸೋದ್ರಿಂದ ಕೂದಲು ಹೇರ್ ಫಾಲ್ ಆಗ್ತಿದ್ರು ಕೂಡ ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಇದರ ಜೊತೆಗೆ ನಾನು ಪಲಾವ್ ಎಲೆನ ಬಳಸ್ತಾ ಇದ್ದೀನಿ. ಪಲಾವ್ ಎಲೆ ಅಷ್ಟೇ ಬಳಸೋದ್ರಿಂದನೂ ಅಷ್ಟೇ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರುತ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಕೂದಲು ಸಾಫ್ಟ್ ಆಗುತ್ತೆ. ಇವಾಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಪಾತ್ರೆನ ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಫಸ್ಟು ಪಲಾವ್ ಎಲೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ಎಲೆನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಇದನ್ನು ನೀರಿಗೆ ಕಟ್ ಮಾಡಿ ಹಾಕ್ಕೊಂಡು ಮೆಂತ್ಯ, ಕಲ್ಲಂಜಿ ಸೀಡು ಮತ್ತು ಲವಂಗನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 10ರಿಂದ 15 ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೋಬೇಕು. ರಸ ಎಲ್ಲ ಚೆನ್ನಾಗಿ ಬಿಡಬೇಕು. ಆವಾಗಲೇ ನಿಮಗೆ ಚೆನ್ನಾಗಿ ವರ್ಕ್ ಆಗೋದು. ಅದ್ರ ಜೊತೆಗೆ ನಾನು ದಾಸವಾಳದ ಎಲೆ ತೊಗೊಂಡಿದ್ದೀನಿ. ದಾಸವಾಳ ಎಲೆ ಇಲ್ಲ ಅಂದರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ಅಲೋವೆರಾ ಜೆಲ್ ಇಲ್ಲ ಅಂದರೆ ದಾಸವಾಳ ಎಲೆನ ಕೂಡ ಯೂಸ್ ಮಾಡ್ಬೋದು. ದಾಸವಾಳ ಎಲೆನ ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. ಒಳ್ಳೆ ಸಿಲ್ಕಿ ಹೇರ್ ಥರ ಆಗುತ್ತೆ. ಇವಾಗ ಈ ಸೀಸನ್ನಲ್ಲೆಲ್ಲ ಕೂದಲು ತುಂಬ ರಫ್ ಆಗುತ್ತೆ ಅನ್ನೋವಾಗ ಇದನ್ನು ಬಳಸಿ ನೋಡಿ. ಇಲ್ಲ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ಅಲೋವೆರಾ ಜೆಲ್ ಆದಷ್ಟು ಫ್ರೆಶ್ ಆಗಿರುವ ಅಲೋವೆರಾನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಜೆಲ್ಲನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅಷ್ಟರಲ್ಲಿ ಚೆನ್ನಾಗಿ ಕುದೀತಾ ಇದೆ. ಕಲರ್ ಎಲ್ಲ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದ್ರೇ ನಿಮಗೆ ಚೆನ್ನಾಗಿ ವರ್ಕ್ ಆಗೋದು. ಈ ಲಿಕ್ವಿಡ್ನ ನೀವು ಹಾಗೇ ಕೂಡ ಯೂಸ್ ಮಾಡೋದು. ಹಾಗೆ ಹಾಕ್ಕೊಂಡ್ರೆ ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ. ನಾವು ಹೇರಿಗೆ ಸ್ಪ್ರೇ ಮಾಡಿಕೊಂಡು ತಲೆ ಸ್ನಾನ ಮಾಡೋದ್ರಿಂದ ಕೂಡ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 15 ನಿಮಿಷ ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಫಿಲ್ಟರ್ ಮಾಡ್ಕೋಬೇಕು. ಈ ಥರ ಮಾಡಿ ನೋಡಿ. ನಿಮಗೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಕೂದಲು ಕಪ್ಪಾಗಿ ಬೆಳೆಯುತ್ತೆ, ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ. ಇವಾಗ ದಾಸವಾಳ ಎಲೆನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ರೆ ಹಾಗೆಯೇ ಹಾಕೋಬೋದು. ನಾನು ಇದನ್ನು ಸ್ವಲ್ಪ ಸೋದಿಸ್ಕೊಳ್ತಾ ಇದ್ದೀನಿ. ವೈಟ್ ಬಟ್ಟೆಯಲ್ಲಿ ಸೋದಿಸ್ಕೊಳ್ಳಿ. ಸೋದಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಹಾಗೆಯೇ ಹಾಕೋಬೋದು. ಇದನ್ನು ಬರೀ ನೀವು ಅದರ ಜೆಲ್ ಮಾತ್ರ ತಗೊಳ್ಳಿ. ಆವಾಗ ಚೆನ್ನಾಗಿರುತ್ತೆ. 2ರಿಂದ 3 ಟೇಬಲ್ ಸ್ಪೂನ್ ಇದ್ದರೂ ಕೂಡ ಪರವಾಗಿಲ್ಲ. ಆವಾಗ ತುಂಬ ಚೆನ್ನಾಗಿ ಕೂದಲು ಸಾಫ್ಟ್ ಆಗುತ್ತೆ. ಒಂದು ವೈಟ್ ಬಟ್ಟೆಯಲ್ಲಿ ಕ್ಲೀನಾಗಿ ಈ ಥರ ಹಿಂಡ್ಕೊಂಬಿಡಿ. ನಿಮಗೆ ಅಲೋವೆರಾ ಜೆಲ್ಲೆಲ್ಲ ಯಾವ ಥರ ರೆಡಿ ಮಾಡ್ಕೊಳ್ತೀವೋ ಅದೇ ಥರನೇ ಈ ಥರ ರೆಡಿ ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇದನ್ನು ನೀವು ವಾರಕ್ಕೊಂದ್ಸರಿ ಹಾಕ್ಕೊಂಡ್ರೆ ಸಾಕು. ಇಲ್ಲ 15 ಡೇಸ್ಗೊಂದ್ಸರಿ ಆದ್ರೂ ಹಾಕ್ಕೊಂಡ್ರೆ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗುತ್ತೆ. ನೋಡಿ ಇವಾಗ ಇದನ್ನು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿದ್ರೆ ಆ ಜೆಲ್ ಬರುತ್ತೆ. ಸೇಮ್ ಅಲೋವೆರಾ ಜೆಲ್ ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ. ನೋಡಿ 2 ಟೇಬಲ್ ಸ್ಪೂನಷ್ಟು ಆ ಜೆಲ್ಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಆಲ್ಪ್ಸ್ ಗುಡ್ನೆಸ್ ಅವರ ಹೆನ್ನಾ ಬೇಸ್ಡ್ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತು ನಿಮಗೆ ಸ್ಕಿನ್‌ಗಾಗೋದು ಕೂಡ ಆಗಲ್ಲ ಇದರಲ್ಲಿ. ಬೇರೆ ಹೇರ್ ಕಲರ್ ಬಳಸೋದ್ರಿಂದ ನಿಮಗೆ ಸ್ಕಿನ್ನಿಗೆಲ್ಲ ಕಲರ್ ಆಗುತ್ತೆ. ಇದನ್ನು ಬಳಸೋದ್ರಿಂದ ಯಾವುದೇ ನಿಮಗೆ ಸ್ಕಿನ್‌ಗಾಗಲ್ಲ ಮತ್ತು ಸೈಡ್ ಎಫೆಕ್ಟು ಕೂಡ ಆಗೋಲ್ಲ. ಇದನ್ನು ಬರೀ 2 ಟೇಬಲ್ ಸ್ಪೂನು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಈ ಪುಡಿ ಒಂದನ್ನು ಬಳಸಿದ್ರೆ ಸಾಕು ಅದಕ್ಕೆ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಲಿಕ್ವಿಡ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು. ಚೆನ್ನಾಗಿ ಕಲರ್ ಬಿಡುತ್ತೆ. ತಕ್ಷಣ ಹಾಕ್ಕೋಬಾರ್ದು. ಅರ್ಧ ಗಂಟೆ ಬಿಟ್ಟೇ ಯೂಸ್ ಮಾಡಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ನೀವು ಬರೀ ಪುಡಿ ಬಳಸೋದ್ರಿಂದ ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ಥರ ಎಲ್ಲ ಹಾಕಿ ನೋಡಿ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ನೋಡಿ ಇವಾಗ ಕಲರ್ ಕೂಡ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಪ್ಪಾಗಿದೆ ಅಂತ. ಹಾಗೆಯೇ ಕೂದಲು ಕೂಡ ಡಾರ್ಕಾಗಿ ಕಪ್ಪಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಗಂಟೆ ಇರಬಾರ್ದು. ಇದು ನಿಮಗೆ ಕೈಗಾಗಲ್ಲ. ಕೂದಲಿಗೆ ಒಂದ್ಸರಿ ಅಪ್ಲೈ ಮಾಡಿ ನೋಡಿ. ನೀವು ಶಾಕ್ ಆಗೋದಂತೂ ಗ್ಯಾರಂಟಿ. ಅಷ್ಟು ಚೆನ್ನಾಗಿ ಕಲರ್ ಆಗುತ್ತೆ.
ನಿಮಗೆ ಸ್ಕಿನ್ನಿಗಂತೂ ಆಗಲ್ಲ. ಯೂಸ್ ಮಾಡೋವಾಗ ಆದಷ್ಟು ನೀವು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡೇ ಯೂಸ್ ಮಾಡಿ. ಬಟ್ಟೆಗಾದರೆ ಹೋಗಲ್ಲ. ನಾವು ದಾಸವಾಳ ಎಲೆ ಯೂಸ್ ಮಾಡಿರೋದ್ರಿಂದ ಆ ಕರೆ ಹೋಗಲ್ಲ ಬಟ್ಟೆಗಾದರೆ. ಆದಷ್ಟು ಹಳೆ ಬಟ್ಟೆನ ಯೂಸ್ ಮಾಡಿ ನೀವು ಕಲರ್ ಹಾಕುವಾಗ. ಇದನ್ನು ಅರ್ಧ ಗಂಟೆ ಹಾಗೆ ಮುಚ್ಚಿಟ್ಕೋಬೇಕು. ನೋಡಿ, ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ ಆಗಿದೆ ಅಂತ. ನೀವು ಬೇರೆ ಕಲರ್ಸ್ ಯೂಸ್ ಮಾಡಬೇಕು ಅಂತಲೇ ಇಲ್ಲ, ತುಂಬ ಚೆನ್ನಾಗಿ ಕಲರ್ ಆಗುತ್ತೆ, ಕಪ್ಪಾಗೇ ಆಗುತ್ತೆ. ನೋಡಿ, ನಾನು ಹೇರ್ ತೋರಿಸ್ತಾ ಇದ್ದೀನಿ. ಇದು ಕಲರು ಮೆಹಂದಿ ಹಾಕಿದಾಗ ಏನು ಬರಗಂಡಿ ಕಲರ್ ಬಂದಿದೆಯೋ ಆ ಕಲರ್ ಇದೆ. ಇದ್ರ ಮೇಲೇನೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬಿಳಿ ಕೂದಲು ಕೂಡ ಹಾಕೋಬೋದು, ಏನು ತೊಂದರೆ ಆಗಲ್ಲ. ಇದನ್ನು ಹಾಕ್ಕೊಂಡು 1 ಗಂಟೆ ಬಿಟ್ಟರೆ ಸಾಕು. ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ಕೊಳ್ಳಿ, ಹಾಗೆ ಮಾಡೋಕ್ಕೆ ಹೋಗಬೇಡಿ. ಫುಲ್ ಎಲ್ಲ ಅಪ್ಲೈ ಮಾಡಿಬಿಟ್ಟು 1 ಅವರ್ ಬಿಟ್ಟು ಹೇರ್ನ ವಾಶ್ ಮಾಡ್ಕೊಳ್ಳಿ. ಬರೀ ನೀರಲ್ಲಿ ವಾಶ್ ಮಾಡ್ಕೋಬೇಕು. ನೋಡಿ, ವಾಶ್ ಮಾಡ್ಕೊಂಡು ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಬಂದಿದೆ ಅಂತ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಒಳ್ಳೆ ಒಂದು ಶೈನಿಂಗ್ ಕೂಡ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.